ಮರುಳು ಗೊಳಿಪ ಶ್ರೀಮುರಾರಿ. ಏನಂದೆ? ಹೇಳು, ಮತ್ತೊಮ್ಮೆ ಹೇಳು. ಹಾ, ಭೀಮನಿಗಿವನೋ ಕಡುವೈರಿ, ಭೀಮನಿಗಿವನೋ ಕಡುವೈರಿ, ನಮ್ಮ ಹಸ್ತಿನಪುರದೊಡೆಯ ನನಗಾರಿ. ಕೃಷ್ಣನಿಗಿವನೋ ನಮ್ಮ ಹಸ್ತಿನಪುರದೊಡೆಯ ನನಗಾರಿ. ಇವನಿಗೆ ಸಾಟಿ ಆಡಿದರಿಲ್ಲಿ, ಇವನಿಗೆ ಸಾಟಿ ಆಡಿದರಿಲ್ಲಿ, ಇವನಿಗೆ ಸಾಟಿ ಆಡಿದರಿಲ್ಲಿ. ಕರುನಾಡ ಕೊಡುವು ರಾಜೇಶ್ವರ, ಗುರುವಂಶದ ನೆಲದ ಕೊಡುಗೆ ಕುಮಾರ. ಕೃಷ್ಣ, ನರ್ತನವನ್ನು ನೋಡಿದ್ದಾಯ್ತಲ್ಲ, ಈಗ ತಾವು ತಂದಿರೋ ಸಮಾಚಾರವನ್ನು ತಿಳಿಸಬೇಕು. ತಿಳಿಸಬೇಕು. ಈ ಗುರು ಹಿರಿಯರನ್ನು ಸಾರಿ ನೋಡಿಕೊಂಡು ನೀನು ಒಪ್ಪುವುದಾದರೆ ನಿನಗೊಂದು ಶುಭ ಸಮಾಚಾರವನ್ನು ತಂದಿರುವೆ. ಕೃಷ್ಣ, ರಾಜ್ಯದ ವಿಚಾರವಲ್ಲದಿದ್ದರೆ ತಿಳಿಸು, ಸಂತೋಷದಿಂದಲೇ ಆಲಿಸುವೆನು. ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಿರಲೇ ಇಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ, ರಾಜಕಾರ್ಯದ ವ್ಯವಸ್ಥೆಯು ಈ ಮಂದಿರದಲ್ಲಿ ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಆತುರ, ಅಸಂಬದ್ಧ ಪ್ರಲಾಪ ಮುಂತಾದ ಭಾವನೆಗಳನ್ನು ತೊರೆದು ತೀರ್ಪು ಕೊಡಬೇಕಾಗಿರುವುದು. ಪವಿತ್ರವಾದ ಈ ಮಾತೃಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಭೂಮಿಯನ್ನು ತೋಯಿಸುವಿರೋ? ಈ ಎರಡರಲ್ಲಿ ಒಂದು ಪ್ರಶ್ನೆ ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಈ ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ನಾನು ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ಯುದ್ಧದಲ್ಲಿ ಪರಾಜಿತರಾದ ಪಾಂಡವರು, ನ್ಯಾಯಶೀಲರು, ಸತ್ಯವಂತರಾದ ಅವರು ಮಾಡಿದ್ದ ಪ್ರತಿಜ್ಞೆಯಂತೆ ನಡೆದುಕೊಂಡರಲ್ಲವೇ? ಇನ್ನು ನಿಮ್ಮಗಳ ವಾಗ್ದಾನವು ಉಳಿದಿರುವುದು. ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ.